ಹಾಯ್ ಗಾಯ್ಸ್, ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಯಾವ ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ದಯವಿಟ್ಟು ಯಾರು ವಾಟ್ಸಪ್ ಮೆಸೇಜ್ ಮಾಡಬೇಡಿ. ಬಿಕಾಸ್ ಸಮ್ ಇಶ್ಯೂಸ್ ಆಗಿದೆ ಆ ಒಂದು ನಂಬರ್ ಜೊತೆಗೆ. ನಂಬರ್ ನನ್ನ ಹತ್ರ ಇಲ್ಲ ಇವಾಗ, ಓಕೆನಾ. ಸೊ ಅದು ಸಿಮ್ ಕಳೆದೋಗಿತ್ತು ಆ್ಯಂಡ್ ಅದು ನಾನು ತೊಗೊಂಡಿರಲಿಲ್ಲ. ಮೇ ಬಿ ಈಗ ಅದನ್ನು ಬೇರೆಯವರು ತೊಗೊಂಡಿದ್ದಾರೆ ಅನಿಸುತ್ತೆ, ಬಟ್ ವಾಟ್ಸಪ್ ಹಾಗೇ ಇತ್ತು. ಸೊ ಈಗ ಆ ನಂಬರ್ ನನ್ನ ಹತ್ರ ಇಲ್ಲ ಆ್ಯಂಡ್ ವಾಟ್ಸಪ್ ಡಿಲೀಟ್ ಆಗಿದೆ. ಆ್ಯಂಡ್ ಸೊ ಗೈಸ್, ಪ್ಲೀಸ್ ಯಾರೂ ಆ ನಂಬರ್ಗೆ ಮೆಸೇಜ್ ಮಾಡಬೇಡಿ. ಆದಷ್ಟು ಬೇಗ ನಾನು ಹೊಸ ನಂಬರ್ನ ಅಪ್ಡೇಟ್ ಮಾಡ್ತೀನಿ ಈ ಚಾನಲಲ್ಲಿ. ಸೊ ಪ್ರೀವಿಯಸ್ ನಿಮ್ಮ ಹತ್ರ ಯಾವ ನಂಬರ್ ಇತ್ತು ಆ ನಂಬರ್ಗೆ ದಯವಿಟ್ಟು ಯಾರೂ ಮೆಸೇಜ್ ಮಾಡಬೇಡಿ. ಆ್ಯಂಡ್ ಸೊ ನೋಡೋಣ, ಆದಷ್ಟು ಬೇಗ ನಾನು ಒಂದು ಹೊಸ ನಂಬರ್ನ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಪರ್ಸ್ನಲ್ ರೀಡಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಸರ್ವೀಸ್ಗೋಸ್ಕರ ನೀವು ಯಾವುದೇ ಮೆಸೇಜನ್ನು ಆ ನಂಬರ್ಗೆ ಕಳಿಸ್ಬೇಡಿ, ಓಕೆನಾ. ಸೊ ಆ ನಂಬರ್ನ ನಾನು ಯಾವುದು ಪ್ರೀವಿಯಸ್ ನಂಬರ್ ಇತ್ತು ಅದನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಈ ನಂಬರ್ಗೆ ದಯವಿಟ್ಟು ಯಾರೂ ಮೆಸೇಜ್ ಮಾಡಬೇಡಿ. ಆದಷ್ಟು ಬೇಗ ನಾನು ಹೊಸ ನಂಬರ್ನ ನಿಮಗೆ ಕೊಡ್ತೀನಿ, ಓಕೆನಾ. ಸೊ ಇದಾಗಿತ್ತು ಇಂಪಾರ್ಟೆಂಟ್ ಅಪ್ಡೇಟ್. ಆ್ಯಂಡ್ ಸೊ ರೀಡಿಂಗ್ ನೋಡೋಣ ಏನೆಲ್ಲ ಜನರಲ್ ಗೈಡೆನ್ಸ್. ಸೊ ಇಲ್ಲಿ ನಾನು ಯಾವುದೇ ರಿಲೇಷನ್ಶಿಪ್ಗೋಸ್ಕರ ಅಂತಾಗಲಿ ಅಥವಾ ಜಾಬ್ಗೋಸ್ಕರ ಅಂತಾಗಲಿ ನಾನು ರೀಡಿಂಗ್ ಮಾಡ್ತಾಯಿಲ್ಲ. ಸೊ ಜಸ್ಟ್ ಒಂದು ಜನರಲ್ ಗೈಡೆನ್ಸ್ ಏನು ಬರುತ್ತೆ ನಿಮಗೆ ಇನ್ ರಿಲೇಟೆಡ್ ಟು ಆಲ್ ಏರಿಯಾಸ್, ಓಕೆನಾ. ಎಲ್ಲ ಏರಿಯಾಸ್ ರಿಲೇಟೆಡ್ ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ಟ್ಯಾರೋ ಕಡೆಯಿಂದ ನೋಡೋಣ. ಓಕೆ, 9 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಸಾರ್ಡ್ಸ್ ಬರ್ತಾಯಿದೆ. ಸೊ ನಿಮಗೆ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ಲೈಫನ್ನ ನಿಮಗೆ ಲೀಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬೋದು. ನಿಮ್ಮ ಲೈಫ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ರಿಲೇಟೆಡ್ ಟು ಫೈನಾನ್ಷಿಯಲಿ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ತುಂಬ ಎಕ್ಸ್ಪೆನ್ಸಿವ್ ಲೈಫ್ ಆಗ್ತಾಯಿದೆ ನಿಮ್ಮದು. ಬರ್ತಾ ಬರ್ತಾ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇರ್ಬೋದು, ಅಥವಾ ನೀವೇನು ಡ್ರೀಮ್ ಮಾಡಿದ್ರಿ ಅದನ್ನು ನೀವು ಪೂರೈಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಹೇಳ್ಬೋದು. ಬಟ್ 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಸೊ ಥಿಂಕ್ ಬಿಫೋರ್ ಯು ಸ್ಪೆಂಡ್. ನೀವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಥಿಂಕ್ ಮಾಡಿ ಅದು ವರ್ತ್ ಇದೆಯಾ ಇಲ್ವಾ, ನಿಮಗೆ ಈ ಒಂದು ಟೈಮಲ್ಲಿ ಅದು ನೆಸೆಸಿಟಿ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಕ್ವೀನ್ ಆಫ್ ಸಾರ್ಡ್ ಸಹ ಇದೆ. ಯು ಹ್ಯಾವ್ ಟು ಬಿ ಬೋಲ್ಡ್ ಆ್ಯಂಡ್ ನೀವು ನಿಮ್ಮ ಮಾತಿನ ತಕ್ಕಂತೆ ನಡ್ಕೋಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಆ್ಯಕ್ಷನ್ಸ್ ಕಾಣಿಸ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಯಾವುದೇ ಏರಿಯಾಸಲ್ಲಾದರೂ ನೀವು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಜಸ್ಟ್ ನೀವು ಡ್ರೀಮ್ ಮಾಡ್ತಾಯಿದ್ದೀರಾ, ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಸೊ ಡ್ರೀಮ್ ಮಾಡೋ ಬದಲು ಡ್ರೀಮ್ ಮಾಡಿ ಆದಮೇಲೆ ಅದ್ರ ಪ್ರಕಾರ ಆ್ಯಕ್ಷನ್ಸ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಜನರಲ್ ಗೈಡೆನ್ಸ್, ಓಕೆನಾ. ಇಫ್ ರಿಲೇಟೆಡ್ ಟು ಮ್ಯಾರೇಜ್, ನೀವು ಮದುವೆ ಆಗಬೇಕು ಅನ್ಕೋತಾ ಇದ್ದೀರಾ ಬಟ್ ನೀವು ಮದುವೆ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಅಂತಂದರೆ ದೆನ್ ನಿಮಗೆ ಪ್ರಪೋಸಲ್ಸ್ ಹೇಗೆ ಬರುತ್ತೆ ಅಲ್ವಾ. ಸೊ ಆದಷ್ಟು ಎಲ್ಲರ ಹತ್ರ ಪಾಸಿಟಿವ್ ಆಗಿ ಮಾತಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.